ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ ಹೇಗೆ ಮಾಡಿದೆ, ಹಬ್ಬದ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದೆ ಅಂತ ನಿಮ್ಮ ಹತ್ರ ತೋರಿಸ್ಕೊಳ್ತಾ ಹೋಗ್ತೀನಿ. ಬಿಹೈಂಡ್ ಸೀನ್ ಏನು ತೋರಿಸ್ಲಿಲ್ಲ ನಿಮಗೆ, ಏನು ರೆಡಿ ಮಾಡಿದ್ನೋ ಅದೇ ಥರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ತುಂಬ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ರಿಲೇಷನ್ ಎಲ್ಲ ಬಂದಿರು, ಇನ್ನು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳಿದ್ವಿ. ಬೇಗನೆ ಪೂಜೆನ ಮುಗಿಸಿದ್ವಿ ಅಂತ 9 ಪೂಜೆ ಆಗೋಗಿತ್ತು ನೋಡಿ. ಮುತ್ತೈದರಿಗೆ 5 ಇಕ್ಕಿ ಎಲ್ಲರಿಗೂ ಪೂಜೆ ಮಾಡಿದೆ. ಹೂವು ಹಣ್ಣು ಎಲ್ಲ ರೆಡಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ರೆಡಿ ಮಾಡಿದ್ವಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳಿದ್ರು ಎಲ್ಲರೂ ಲಕ್ಷ್ಮೀನ. ಎಲ್ಲರೂ ರೆಡಿ ಮಾಡಿದ್ವಿ. ಎಲ್ಲರೂ ರೆಡಿಯಾಗಿ ತಿಂಡಿ ಬಂದು ಇವತ್ತು ಪಲಾವ್ ಮಾಡಿದ್ವಿ. ಪಲಾವ್ಗೆ ಇವತ್ತು ಊಟ ಬಂದು ವರಮಹಾಲಕ್ಷ್ಮಿಗೆ ಆಮೇಲೆ ವರ್ಷ ಹೆಸರುಬೇಳೆ ಪಾಯಸ ಮತ್ತು ಅನ್ನ ಸಾಂಬಾರು, ಕೋಸಂಬರಿ, ಬೋಂಡ ಇದ್ದೇ ಇರುತ್ತೆ. ಇದು ನಮ್ಮ ಆಂಟಿ ಮನೆ. ಅವರು ವಿಡಿಯೋ ಕಳಿಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದು ನಮ್ಮ ಆಂಟಿ ಮನೆ, ಅದೇ ಅಡಿಕೆ ಸೀಮೆ ಮನೆ ಅಂತ ಹಾಕಿದ್ರಲ್ಲ ಅವರು ಅಷ್ಟೇ. ಅವರು ನಮ್ಮ ರಿಲೇಷನಲ್ಲಿ ಒಂದು 3-4 ಮೆಂಬರ್ಸ್ ಅಷ್ಟೇ ಮಾಡೋದು, ಎಲ್ಲರೂ ಸೆಲೆಬ್ರೇಟ್ ಮಾಡಲ್ಲ. ಅವರು ಅಷ್ಟೇ ತುಂಬ ಚೆಂದ ಅಲಂಕಾರ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡ್ತಾ ಇರ್ತಾರೆ ಅನಿಸುತ್ತೆ. ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಬಂದು ನಾನು ಪ್ರತಿ ವರ್ಷ ನಾನು ಇದೇ ಥರನೇ ಎಲ್ಲ ನೀಟಾಗಿ ಜೋಡಿಸೋದು ಎಲ್ಲ. ಇದರಲ್ಲಿ ಒಂದು ಹ್ಯಾಡಪ್ ಆಗಿರೋದು ಏನು ಅಂತಂದರೆ, ಒಂದು ಜ್ಯುವೆಲರಿ ಸೆಟ್ಸ್ ಮತ್ತು ಏನು ಆ್ಯಡ್ ಆಗಿದೆ ಅಲ್ಲಿ ಗೆಜ್ಜೆ ಕಾಣಿಸ್ತಿದೆಯಲ್ಲ, ಆ ಥರ ಆ್ಯಡ್ ಆಗಿದೆ. ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಒಂದು ಬೆಳ್ಳಿ ದೀಪದ್ದು ಒಂದು ಆ್ಯಡ್ ಆಗಿದೆ. ಪ್ರತಿ ವರಮಹಾಲಕ್ಷ್ಮಿಗೆ ಒಂದೊಂದು ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಇನ್ನು ನಮ್ಮ ಹಸ್ಬೆಂಡು, ನಮ್ಮ ಮಗ, ಮುದ್ದು ಮಗ ಅಂತೂ ಅವ್ನಿಗೂ ಸ್ವಲ್ಪ ಲೈಟ್ ನೆಗಡಿ ಆಗಿದೆ. ಅದರಲ್ಲೂ ಅವ್ನು ತೀರಾ ತೋರಿಸ್ಲಿಲ್ಲ. ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಫೋಟೋಸ್ ತಗೊಂಡ್ವಿ. ನಾವು ಎಲ್ಲರಿಗೂ ಹೇಳಿ ಬಂದ್ವಿ. ಇನ್ನು ಸಂಜೆ 5 ಗಂಟೆಯಲ್ಲಿ ನಮ್ಮಣ್ಣ ಅತ್ತಿಗೆ ಎಲ್ಲ ಪ್ಲ್ಯಾನ್ ಮಾಡಿದ್ರು ಫಿಲಮಿಗೆ ಹೋಗೋಣ ಅಂತ. ಕೃಷ್ಣನ ಪ್ರಾಣಸಖಿ ಫಿಲಮ್ಗೆ ಹೋಗಿದ್ರು ನೋಡಿ. ಇಷ್ಟು ಚೆಂದ ಅಲಂಕಾರ ಆಗಿದೆ ಅಂತ ನೋಡೋಕ್ಕೆ 2 ಕಣ್ಣು ಸಾಲದು ಅಂತೆಲ್ಲ ಹೇಳ್ಬೋದು. ನನಗೆ ತುಂಬ ಇಷ್ಟವಾದ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ತುಂಬ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನನ್ನ ಫೇವ್ರೆಟ್ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಇದು ನಮ್ಮ ಹಸ್ಬೆಂಡ್ ಮನೇಲಿ ನಡೆಸಲ್ಲ, ಇದು ನಮ್ಮಮ್ಮ ಮನೇಲಿ ನಡೆಸ್ತಾರೆ. ಹಾಗಾಗಿ ನಮ್ಮಮ್ಮ ಮನೆಗೆ ಬಂದು ಪ್ರತಿ ವರ್ಷವೂ ನಾನು ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ವರ್ಷ ನಮ್ಮ ಮದುವೆ ಆಗಿ 2 ವರ್ಷ ಆಗಿದೆ, ಆಗೋಕ್ಕೆ ಬರ್ತಿದೆ. ಇದೇ ಫಸ್ಟ್ನೇ ಹಬ್ಬ ಅಂತಲೇ ಹೇಳ್ಬೋದು. ಮದುವೆಯಿಂದ 2ನೇ ಸಲ ಆಚರಿಸ್ತಾ ಇರೋದು. ಕೃಷ್ಣನ ಪ್ರಾಣಸಖಿ ಹೇಳಿದ್ನಲ್ಲ, ಫಿಲಮ್ಗೂ ಇರುವಂಥ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ, ಆ್ಯಡ್ ಮಾಡ್ಕೊಂಡು ಬಂದರು. ಫಿಲಮ್ ಆದರೆ ತುಂಬ ಚೆನ್ನಾಗಿದೆ ಅಂತೆ, ಲವ್ ಸ್ಟೋರಿ ಅಂತೆ. ನನ್ನನ್ನು ಕರೆದ್ರು. ಪಾಪು ಬೇರೆ ಹೇಳ್ತಾ ಇರ್ತಾನೆ, ಫೀಡಿಂಗಲ್ಲಿರ್ತಾನೆ ಅಂತ ಬೇಡ ಅಂತಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.